Mangalore. To foster community spirit, we have conducted events like Motto this year, which many of you have attended, showcasing our culture and tradition to hundreds of Kannada and other communities in the UAE. With tug of war contest at 9 a.m. with 30 teams registered and nearly ಮಂಗಳೂರು ಕಾಂಗ್ರೆಸ್ನ ಪೂರ್ವಾಧ್ಯಕ್ಷರು ಮತ್ತು ಸ್ಥಾಪಕ ಪೂರ್ವಾಧ್ಯಕ್ಷರು ಅಂತ ಹೇಳ್ಬೋದು ಜೇಮ್ಸ್ ಮೆಂಡೋನ್ ಸರ್ ಅವರೇ ಮತ್ತು ಕೋವನ್ ಅಸೋಸಿಯೇಷನ್ನ ಗ್ರೆಗ್ ರವರೇ ಮತ್ತು ನಮ್ಮ ಆಪ್ತ ಮಿತ್ರ ನವೇದ್ ರವರೇ, ರೋಷನ್ ರವರೇ ಮತ್ತು ನಮ್ಮ ಈ ಯುಎನಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಅದಕ್ಕೆ ಒಂದು ಬೆನ್ನೆಲುಬು, ಒಂದು ಕೆಲಸ, ಒಂದು ವ್ಯಕ್ತಿ ಇದ್ದೇ ಇರ್ತದೆ ಸಪೋರ್ಟು ಅಂತ ಒಂದು ವ್ಯಕ್ತಿತ್ವ ಉಳ್ಳಂಥ ನಮ್ಮ ಶೋಧನ್ ಪ್ರಸಾದ್ ರವರೇ ಮತ್ತು ಈ ಮಂಗಳೂರು ಕಂಕನ್ಸಿಗೆ ಒಂದು ಹೊಸ ಜೀವವನ್ನು ತುಂಬಿದ್ರು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಸರಿಯಾದ ಒಬ್ಬ ಯುವ ನಾಯಕನನ್ನು ಆರಿಸಿದ್ದೀರಿ, ಸ್ಟೀಫನ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಇದೊಂದು ನನಗೆ ಖುಷಿ ಆಯಿತು. ಸ್ಟೀಫನ್ ಪರಿಚಯ ಇರಲಿಲ್ಲ, ಆಕ್ಚುಲಿ ಅವರೇ ಪರಿಚಯ ಮಾಡಿಕೊಂಡು ಹಲವಾರು ಬಾರಿ ನನಗೆ ಮಾತಾಡಿ ಈಗ ಬರಲೇಬೇಕು, ಈ ಥರ ಒಂದು ವಿಡಿಯೋ ಕೊಡಿ, ಈ ಥರ ಒಂದು ಮಾಡಿ ಅಂತ ಹಿಂದೆ ಬಿದ್ದು ಕೆಲಸ ಮಾಡಿಸೋವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಈಸ್ ಅ ಗುಡ್ ಲೀಡರ್ ಆಫ್ ಕೋರ್ಸ್. ಸೊ ಅಂತ ಸ್ಟೀಫನ್ ಅವರಿಗೆ ಮತ್ತು ನೆರೆದಿರುವ ಎಲ್ಲ ನಮ್ಮ ಹಿರಿಯಣ್ಣ ಇಲ್ಲಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಗೌಡ್ರೆ, ಮೊನ್ನೆ ತಾನೇ ಸಾಧಕ ರತ್ನ ಪ್ರಶಸ್ತಿ ಪಡೆದಿರುವಂಥ ಅಭಿವೃದ್ಧಿ ಅವರೇ ಮತ್ತು ಎಲ್ಲ ನನ್ನ ಮಿತ್ರರೇ. ಮಂಗಳೂರು ಕೊಂಕನ್ಸ್ ಬಗ್ಗೆ ನಾನು ಕೇಳಿದ್ದು 25 ವರ್ಷದ ಹಿಂದೆನೆ. ಪ್ರಾಯಶಃ 1985ರಲ್ಲಿ ಕರ್ನಾಟಕ ಸಂಘ ದುಬೈ ಆರಂಭ ಆಯಿತು. 88ಕ್ಕೆ ಮಂಗಳೂರು ಕೊಂಕನ್ಸ್. ಅವಾಗ ಕರ್ನಾಟಕ ಸಂಘ ಮಂಗಳೂರು ಕೊಂಕನ್ಸ್ ಬಿಟ್ಟರೆ ಬೇರೆ ಯಾವ ಅಸೋಸಿಯೇಷನ್ ಇರಲಿಲ್ಲ. ನಾನು ಕರ್ನಾಟಕ ಸಂಘಕ್ಕೆ ಬಂದು 2000 ದಶಕದಲ್ಲಿ. ಅವಾಗೆಲ್ಲ ನಾವು ಇದೇ ಥರ ಕೂತಿರ್ತಾ ಇದ್ವಿ. ಅವಾಗ ಯಾವುದೇ ಕಮ್ಯುನಿಕೇಷನ್ ಇರಲಿಲ್ಲ, ಅಷ್ಟೊಂದು ಮೊಬೈಲ್ ಫೋನ್ಸು ಏನಿರಲಿಲ್ಲ. ನಾವು ಏನು ಒಂದು ಕೆಲಸ ಮಾಡ್ತಾ ಇದ್ವಿ, ಒಂದು ಅಡ್ರೆಸ್ ಬರೆದು PO ಬಾಕ್ಸ್ ಹಚ್ಚಿ ಅದನ್ನು ಕಳಿಸೋವಂಥದ್ದು. ಅದೇ ಒಂದು ದೊಡ್ಡ ಕೆಲಸ, ಅದನ್ನು ಮಾಡ್ಕೊಂಡು ಕೊಡ್ತಾ ಇದ್ವಿ ನಾವು. ನಮ್ಗೆ ಅಷ್ಟೇ ಕೆಲಸ, ಇನ್ನೇನಿರಲಿಲ್ಲ ವಾಲಂಟಿಯರ್ಸ್ ಅಂದರೆ. ಅದಾದಮೇಲೆ ನನ್ನ ಬರವಣಿಗೆ ಚೆನ್ನಾಗಿದೆ, ಭಾಷೆ ಚೆನ್ನಾಗಿದೆ ಅಂತೇಳಿ ಒಂದು ಚಂದನ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ಅದಕ್ಕೆ ಎಡಿಟರ್ ಮಾಡಿದರು. ಅಲ್ಲಿಂದ ಮುಂದೆ ಹೋಗ್ತಾ 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 ಒಂದು ಸಂಘ ನನಗೆ ಒಂದು ಅವಕಾಶ ಕೊಟ್ಟು ನನ್ನ ಈ ಮಟ್ಟಕ್ಕೆ ಬೆಳೆಸಿದೆ ಅಂತಂದರೆ ಅದು ಕರ್ನಾಟಕ ಸಂಘ ದುಬೈ. ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅಂಥ ಒಂದು ವ್ಯಕ್ತಿತ್ವ ನಮ್ಮ ಸ್ಟೀಫನ್ನಲ್ಲಿ ಇವತ್ತು ಕಾಣ್ತಾ ಇದೆ. ಅವ್ರನ್ನ ಹೀಗೆ ಒಂದು ಸಮುದಾಯ ಬೆಳೆಸಿದಾಗ ಅದು ವಾಪಸ್ಸು ನಿಮಗೆ ಸಮುದಾಯಕ್ಕೆ ಅವರ ಸಮಯ ಕೊಡ್ತಾರೆ. ಅತ್ಯಮೂಲ್ಯವಾದದ್ದು ಅಂದರೆ ಸಮಯ. ಇವತ್ತೆಲ್ಲರೂ ನಾವಿಲ್ಲಿ ಸೇರಿದ್ದೀವಿ ಅಂತಂದರೆ ನಾವು ಯಾರಿಗೂ ದುಡ್ಡು ಕೇಳ್ತಾ ಇಲ್ಲ, ಸಮಯ ಕೇಳ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿ ಶಾರ್ಜಾ ವಾಟರ್ಸ್ ಕ್ಲಬ್ಬಿಗೆ ಬಂದು ಒಂದು ದಿನ ಪೂರ್ತಿ ಕಳೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕು ಅನ್ನೋದನ್ನ ಮನದಟ್ಟು ಮಾಡೋದೇ ಇವತ್ತಿನ ಸಭೆಯ ಕೆಲಸ. ಸೊ ಹಾಗಾಗಿ ಕರ್ನಾಟಕ ಸಂಘ ದುಬೈ ಮಾಡಿದಂಥ ಕಾರ್ಯಕ್ರಮಗಳನ್ನ ನೀವು ನೋಡಿದ್ದೀರಿ. ಮೊನ್ನೆ ತಾನೇ ರಾಜ್ಯೋತ್ಸವ ಆಗಿದೆ. 1800 ರಿಜಿಸ್ಟ್ರೇಷನ್ಸು, 2500 ಜನ ವಾಕಿನ್ಸ್ ಬಂದಿದ್ದಾರೆ. 2500 ಜನ ಸೇರಿಸಿ ಮಾಡಿದ್ದೀವಿ ಅಂತಂದರೆ ಅದು ಕರ್ನಾಟಕದ ಎಲ್ಲ ಸ್ತರಗಳಿಗೆ ಸೇರಿತ್ತು. ಆದರೆ ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಹೋದ ವರ್ಷ ನಾನು ಬಂದಿದ್ದೆ ಶಾರ್ಜಾ ವಾಟರ್ಸ್ ಕ್ಲಬ್ಬಿಗೆ. ವೆರಿ ಬ್ಯೂಟಿಫುಲಿ ಆರ್ಗನೈಸ್ಡ್ ಅಂಡ್ ಒಳ್ಳೆ ಕ್ರೌಡ್ ಇತ್ತು, ಒಳ್ಳೆ ಎಂಜಾಯ್ಮೆಂಟ್ ಇತ್ತು ಕೂಡ. ಎಲ್ಲರ ಮುಖದಲ್ಲೂ ನಗೆ ಇತ್ತು, ಒಂದು ಲವ್ಲಿ ಅಟ್ಮಾಸ್ಫಿಯರ್. ನನಗೆ ಭಾಳ ಖುಷಿ ಆಯಿತು. ಅದು ಫಸ್ಟ್ ಟೈಮ್ ನಾನು ಬಂದಿದ್ದು. ಅದಕ್ಕಿಂತ ಮುಂಚೆ ಭಾಳ ವರ್ಷಗಳಿಂದ ಬಂದು ಹೋಗಿದ್ದೆ, ಬಟ್ ಅವಕಾಶ ಸಿಕ್ಕಿರಲಿಲ್ಲ. ತುಂಬ ಒಳ್ಳೆ ಆರ್ಗನೈಸಿಂಗ್ ಸ್ಕಿಲ್ಸ್ ಇದೆ ಮಂಗಳೂರು ಕೊಂಕನ್ಸ್. ಸುಮ್ಮನೆ 40 ವರ್ಷ ಆಗಲಿಲ್ಲ. ಸೊ ಹಂಗಾಗಿ ನೀವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಖಂಡಿತ ಕರ್ನಾಟಕ ಸಂಘ ದುಬೈ ಪರವಾಗಿ ನಾವು ಸಹಕಾರ ಕೊಡ್ತೇವೆ. ಅದಕ್ಕೆ ಬೇಕಾದಂಥ ವಿಡಿಯೋಗಳಾಗಲಿ, ಪೋಸ್ಟಿಂಗ್ಸ್ ಆಗಲಿ, ಹೇಳೋದಾಗಲಿ, ಅದಕ್ಕೆ ಎಲ್ಲದಕ್ಕೂ ಕೂಡ ಸಹಕಾರ ಕೊಡ್ತೇವೆ. ಅದರ ಜೊತೆಯಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಕನ್ನಡ ಪಾಠಶಾಲೆ ದುಬೈ 12ನೇ ವರ್ಷ ಈಗ ಕಾಲಿಟ್ಟಿದೆ. ಇವತ್ತು ಮಕ್ಕಳ ದಿನಾಚರಣೆ. ಇವತ್ತಿನ ದಿನ ಮೊದಲನೇ ತರಗತಿಗಳು ಇವತ್ತು ಆರಂಭವಾಗಿವೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ 1250 ಮಕ್ಕಳು ಹೋದ ವರ್ಷ ಇದ್ರು. ಈ ಸತಿ 1432 ಮಕ್ಕಳು ರಿಜಿಸ್ಟರ್ ಆಗಿ ಇವತ್ತು ಕ್ಲಾಸ್ನ ಅಟೆಂಡ್ ಮಾಡಿದ್ದಾರೆ. ಅಲ್ಲಿ ಒಂದೇ ಉದ್ದೇಶ, ನಾನು ಇವತ್ತು ಎಲ್ಲರಿಗೂ ಭಾಷಣ ಕೊಟ್ಟಿದ್ದೀನಿ. ನಿಮ್ಮ ಮಕ್ಕಳು ಮನೆಯಲ್ಲಿದ್ದರೆ ನೀವು ಕೇಳಿರ್ಬೋದು. ನಾವು ಕನ್ನಡಿಗರು ಅಂದರೆ ಕನ್ನಡ ಮಾತಾಡೋರು ಅಷ್ಟೇ ಅಂತಲ್ಲ. ನಾನು ಕರ್ನಾಟಕ ಸಂಘ ದುಬೈ ಅಧ್ಯಕ್ಷನಾದಮೇಲೆ ಒಂದು ಸ್ಟೇಟ್ಮೆಂಟ್ನ ಭಾಳ ಕ್ಲಿಯರ್ ಆಗಿ ಮಾಡಿದೆ. ಏನಪ್ಪ ಅಂದರೆ ಇದು ಕನ್ನಡ ಸಂಘ ಅಲ್ಲ, ಕನ್ನಡ ರಾಜ್ಯೋತ್ಸವ ಅಲ್ಲ, ಇದು ಕರ್ನಾಟಕ ರಾಜ್ಯೋತ್ಸವ. ಯಾಕೆ ಅಂತಂದರೆ ಇಲ್ಲಿ ಪಂಚಭಾಷಾ ಸೂತ್ರವನ್ನು ನಾನು ಬಂದ ಮೇಲೆ ಅಳವಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಖಂಡಿತವಾಗಿ ಮಾಡಿದ್ದೇನೆ. ಅದರಲ್ಲಿ ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಕೊಡವ ಇವೆಲ್ಲವೂ ನಮ್ಮ ನಾಡಿನ ಭಾಷೆಗಳು. ಅತಿ ಹೆಚ್ಚು ಕನ್ನಡ ಮಾತಾಡ್ಬೋದು.
ಆದರೆ ಎಲ್ಲ ಭಾಷೆಗಳಿಗೂ ಪ್ರಾಶಸ್ತ್ಯತೆ ಕೊಡಬೇಕು, ಮಾನ್ಯತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು. ಅದೇ ರೀತಿ ಕನ್ನಡಿಗರೆಲ್ಲರೂ ಬರಬೇಕಾದಂಥ ಒಂದು ಕಾರ್ಯಕ್ರಮ ಇದು. ಕೊಂಕಣ್ಸ್ ಆಗಲಿ ಅಥವಾ ಮಂಗಳೂರಿನವರಾಗಲಿ ಅವರೇ ಬರಬೇಕು ಅನ್ನುವಂಥ ಉದ್ದೇಶ ಯಾರಿಗೂ ಇಲ್ಲ. ಹಂಗಾಗಿ ಇನ್ನೊಂದು ಖುಷಿಯಾದ ವಿಷಯ ಏನಪ್ಪ ಅಂತಂದರೆ, ದುಬೈನಲ್ಲಿ ಇವತ್ತು ನೋಡಿದರೆ ನಮ್ಮ ಸಾಮರಸ್ಯ ನನಗೆ ಬಹಳ ಖುಷಿ ಕೊಡುತ್ತೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ ಅನ್ನೋ ಥರ ಕಮ್ಯುನಿಟಿ ಆರ್ಗನೈಸೇಷನ್ಸು ಕೂಡ ಇವತ್ತು ಎಲ್ಲರನ್ನೂ ಕರೆದು ಮಾಡ್ತಾ ಇದ್ದಾರೆ. ಅದಕ್ಕೆ ಜಾತಿ, ಮತ, ಭೇದ, ಪ್ರಾಂತ್ಯ ಯಾವುದೂ ಇಲ್ಲದೆ ಮಾಡ್ತಾ ಇರುವಂಥದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಈ ಮಂಗಳೂರು ಕೊಂಕಣ್ಸ್ ಅದನ್ನು ಲೀಡ್ ಮಾಡಿದ್ದೀರಾ, ಎಲ್ಲರನ್ನೂ ಕರೆದು ನೀವು ಬನ್ನಿ ಅಂತೇಳಿ ಮನೆಯ ಒಂದು ಫಂಕ್ಷನಿಗೆ ಕರೆದಂಗೆ ನಿಜವಾಗ್ಲೂ ಕರೆದಿದ್ದಾರೆ. ಅದು ಆ ಉದ್ದೇಶದಿಂದನೇ ಇಷ್ಟೊಂದು ಜನ ಬರ್ತಾರೆ. ಅದನ್ನು ಖಂಡಿತ ನನ್ನ ಒಂದು ವಿಡಿಯೋದಲ್ಲಿ ಹೇಳಿ ಎಲ್ಲರಿಗೂ ಹಾಕುವಂಥ ಒಂದು ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಆಮೇಲೆ ಎಲ್ಲ ಸ್ತರಗಳದ್ದು ಇವತ್ತು ನಮಗೆ ಕಾಂಟ್ರಿಬ್ಯೂಷನ್ ಇದೆ. ಕರ್ನಾಟಕದಿಂದ ಯಾರ್ಯಾರು ಇಲ್ಲಿ ಇದ್ದೀವಲ್ಲ, ಯಾವುದೇ ಭೇದ ನೋಡದೆ ನಾವು ಕಾಂಟ್ರಿಬ್ಯೂಟ್ ಮಾಡುವಂಥವ್ರು. ಇವತ್ತು ಕರ್ನಾಟಕದಿಂದ ಬಂದವರು ಎಲ್ಲರೂ ಸೇರಿ ಒಂದು ಕನ್ನಡ ಭವನ ಬೇಕು ಅಂತೇಳಿ ಒಂದು ಕೂಗು 10 ವರ್ಷದಿಂದಲೇ ಶುರು ಮಾಡಿದ್ವಿ. ಅದಕ್ಕೆ ಇವತ್ತು ಒಂದು 4 ದಿವಸದಿಂದ ಒಂದು ಸಭೆ ಆಯಿತು. ಅದರಲ್ಲಿ ಮೊದಲು 5 ಕೋಟಿ ರೂಪಾಯಿ ಘೋಷಿಸಿದವರು ಯಾರು? ನಮ್ಮ ಕೊಂಕಣ್ಸ್ನ ಹೆಮ್ಮೆ ರೊನಾಲ್ಡ್ ಕೊಲಾಸ್ ಅವರು. ನಂತರ ಮಾಡಿದ್ಯಾರು? ನಮ್ಮ ಪ್ರವೀಣ್ ಶೆಟ್ಟರು. ಅವರು 1 ಮಿಲಿಯನ್ ನಾನು ಕೊಡ್ತೀನಿ ಅಂತಂದ್ರು. ಸೊ ಹಿಂಗೆ ಯಾವುದೇ ಭೇದ ಇಲ್ಲದೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲರದು ಸಪೋರ್ಟ್ ಬೇಕು. ಇಂಥ ಒಂದು ಫ್ಯಾಮಿಲಿ ಫಿಯೆಸ್ಟಾಗಳು ನಡೀತಾ ಇರಬೇಕು. ಇದು ಮ್ಯಾಂಗ್ಳೂರ್ ಕೊಂಕಣ್ಸ್ ಫ್ಯಾಮಿಲಿ ಫಿಯೆಸ್ಟಾ ಅಲ್ಲ, ಇದು ಮೈ ಕನ್ನಡಿಗಾಸ್ ಫ್ಯಾಮಿಲಿ ಫಿಯೆಸ್ಟಾ ಅಂತ ನಾನು ಹೇಳ್ತೇನೆ. ಕನ್ನಡಿಗರು ಎಲ್ಲರೂ ಬರಬೇಕು, ಇದರಲ್ಲಿ ಪಾಲ್ಗೊಳ್ಬೇಕು. ಆಮೇಲೆ ಒಬ್ಬರೊಬ್ಬರು ಕಲ್ಚರ್ನ ನಾವು ಕಲಿಬೋದು. ಮ್ಯಾಂಗ್ಳೂರ್ ಕೊಂಕಣ್ ಫುಡ್ ನಂಗೆ ತುಂಬ ಇಷ್ಟ. ಆ ಒಂದು ರೆಸ್ಟೋರೆಂಟ್ಗೆ ಹೋಗ್ತೇನೆ, ಕೆಲವು ಮಾತ್ರ ನನಗೆ ಇಷ್ಟ ಆಗುವಂಥದ್ದು. ನಾನು ವೆಜಿಟೇರಿಯನ್ ಬೇಸಿಕ್ಲಿ. ಸೊ ಹಂಗಾಗಿ ಅಲ್ಲಿ ಸೌದಿದ್ದೆ, ಮತ್ತೆ ಹೋಗೋ ಅವಕಾಶ ಸಿಕ್ಕಿರಲಿಲ್ಲ. ಮತ್ತೆ ಇನ್ನೊಂದು ಅವಕಾಶ ಸಿಕ್ಕಿದೆ, ಖಂಡಿತ ನಾನು ಬರ್ತೇನೆ. ಸೊ ನಮ್ಮ ಜೊತೆಗಿರೋ ಎಲ್ಲರನ್ನೂ ಕರ್ಕೊಂಡು ಬರ್ತೇನೆ. ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತು ನಮಗೆ ಕರೆದು ಒಂದು ಅವಕಾಶ ಕೊಟ್ಟಿದ್ದೀರಾ ನಿಮ್ಮೊಡನೆ ಸೇರೋದಕ್ಕೆ, ಬೆರೆಯೋದಕ್ಕೆ. ಆ ಅವಕಾಶನ ಖಂಡಿತವಾಗಿ ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋಣ. ನನ್ನಿಂದ ಆದಂಥ ಸಹಾಯ ಎಲ್ಲದನ್ನೂ ಕೂಡ ನಾನು ಮಾಡ್ತೀನಿ ಅಂತೇಳಿ ಈ ಮೂಲಕ ನನ್ನ ಭರವಸೆಯನ್ನು ನೀಡ್ತಾ ಸ್ಟೀಫನ್ ಅವರಿಗೆ ಒಳ್ಳೆಯದಾಗಲಿ. ಸೊ ವಿ ಆರ್ ಆಲ್ ವಿತ್ ಯು ಸ್ಟೀಫನ್. ಸೊ ಪ್ಲೀಸ್ ಗೋ ಅಹೆಡ್ and make it a grand success. We'll all be part of the grand success. Thank you. ನಿಮ್ಮ ಯೌವನಕ್ಕೆ ವಾಪಸ್ ಹೋಗ್ಬೇಕಾದ್ರೆ 7 ತಾರೀಕಿಗೆ ಬನ್ನಿ ಸರ್. 25 ವರ್ಷದ ಮೊದಲು ನಾವು ಕರ್ನಾಟಕ ಸಂಘ ಮೀಟಿಂಗಿಗೆ ಬರುವಾಗ ಇಷ್ಟು ಅವಕಾಶ ಇರಲಿಲ್ಲ. ಈಗ ಅವಕಾಶ